ಬೆಂಗಳೂರಿನಲ್ಲಿ ಆಂಧ್ರ ಸಾರಿಗೆಯ ಸಂಸ್ಥೆಯ ಬಸ್ ಅಪಘಾತವಾಗಿದೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿಯಲ್ಲಿ ನಡೆದಿರುವಂತಹ ಆಕ್ಸಿಡೆಂಟ್. ಬೆಂಗಳೂರಿನಲ್ಲಿ ಆಂಧ್ರ ಸಾರಿಗೆ ಸಂಸ್ಥೆಯ ಬಸ್ ಅಪಘಾತಕ್ಕೆ ಈಡಾಗಿದೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿಯಲ್ಲಿ ನಡೆದಿರುವಂತಹ ಆಕ್ಸಿಡೆಂಟ್ ಇದು. ವೇಗವಾಗಿ ಬಂದು ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಬಸ್. ಅಧೋನಿಯಿಂದ ಅನಂತಪುರ ಮೂಲಕವಾಗಿ ಬೆಂಗಳೂರು ಪ್ರಯಾಣವನ್ನು ಮಾಡಲಾಗ್ತಾ ಇತ್ತು. ಇನ್ನು ಅಪಘಾತದ ರಭಸಕ್ಕೆ ನಜ್ಜುಗುಜ್ಜಾಗಿದೆ ಬಸ್ ಮುಂಭಾಗ. ಅದೃಷ್ಟವಶಾತ್ ಬಸ್ನಲ್ಲಿ ಇದ್ದಂತಹ ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಮುಂಜಾನೆ ಅಪಘಾತ ಸಂಭವಿಸಿದ್ದರಿಂದ ತಪ್ಪಿದೆ ಭಾರೀ ಅನಾಹುತ. ಯಾಕೆ ಭಾರೀ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು ಅಂತಂದರೆ, ಆನಂತರವಾಗಿ ಒಂದು ಸ್ವಲ್ಪ 8 ಗಂಟೆ ನಂತರವಾಗಿ ವೆಹಿಕಲ್ಸ್ಗಳು ಜಾಸ್ತಿ ಓಡಾಡ್ತಾ ಇರುತ್ತೆ. ಸ್ಕೂಲು, ಕಾಲೇಜು, ಕೆಲಸಕ್ಕೆ ಹೋಗೋರು, ಹೀಗೆ ವೆಹಿಕಲ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಮತ್ತು ಒಂದು ಗುದ್ಕೊಂಡು ಇನ್ನೊಂದು ಗುದ್ಕೊಳ್ಳೋದು, ಹಿಂಗೆ ಸರಣಿಯ ಅಪಘಾತಗಳಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತಾ ಇತ್ತು. ಅಥವಾ ವೆಹಿಕಲ್ಸ್ಗಳು ಮತ್ತೆ ಅದನ್ನು ತಪ್ಸೋಕೆ ಹೋಗಿ ಇನ್ನೇನೋ ಆ ರೀತಿ ಆಗುವಂತಹ ಸಂಭವ ಜಾಸ್ತಿ ಇತ್ತು. ಜೊತೆಗೆ ಮುಂದ್ಗಡೆ ನೋಡಿ ಗುದ್ಕೊಂಡಿದೆ. ಅದೃಷ್ಟವಶಾತ್ ಬಸ್ನಲ್ಲಿ ಇದ್ದಂತಹ ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿಯಲ್ಲಿ ನಡೆದಿರುವಂತಹ ಆಕ್ಸಿಡೆಂಟ್ ಇದು. ವೇಗವಾಗಿ ಬಂದು ಏನಾಗುತ್ತೆ, ಡಿವೈಡರ್ಗೆ ಅದು ಡಿಕ್ಕಿ ಹೊಡೆಯುತ್ತೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಮುಂಭಾಗ ಜಖಮ್ ಆಗಿದೆ. ಬಟ್ ಒಳಗಡೆ ಕೂತ್ಕೊಂಡಿರೋರಿಗೆ ಯಾವುದೇ ರೀತಿಯಾದಂಥ ಏನು ಕೂಡ ಹಾನಿಯಾಗಿಲ್ಲ. ಅನಂತಪುರ ಮೂಲಕವಾಗಿ ಬೆಂಗಳೂರಿಗೆ ಇದು ಬಸ್ ಬರ್ತಾ ಇರುತ್ತೆ. ಅಪಘಾತದ ರಭಸಕ್ಕೆ ಕಂಪ್ಲೀಟ್ ಆಗಿ ಮುಂಭಾಗ ನಜ್ಜುಗುಜ್ಜಾಗ್ಬಿಟ್ಟಿದೆ. ಹಿಂದ್ಗಡೆ ಎಲ್ಲ ಕರೆಕ್ಟ್ ಇದೆ, ಮುಂಭಾಗ ಮಾತ್ರ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಬಟ್ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಯಾಣಿಕರು ಅವ್ರಿಗೆ ತೊಂದರೆ ಆಗಿಲ್ಲ ಅನ್ನೋದೇ ಒಂದು ಖುಷಿಯ ವಿಚಾರ. ಬಸ್ ಏನೋ ನಜ್ಜುಗುಜ್ಜು ಆದರೂ ಇನ್ನೊಂದು ಮಗದೊಂದೋ ಆದರೂ ಬೇಕಾದರೆ ಸರಿ ಮಾಡ್ಕೊಳ್ಬೋದು, ಹೊಸದೊಂದು ತೊಗೊಳ್ಬೋದು. ಬಟ್ ಜೀವ ಹಂಗಲ್ವಲ್ಲ, ಅದನ್ನು ಸರಿಪಡಿಸ್ಕೊಳ್ಳೋಕ್ಕೂ ಆಗಲ್ಲ. ಸರಿಪಡಿಸ್ಕೊಂಡ್ರೂ ಅದು ಡ್ಯಾಮೇಜ್ ರೀತಿಯಾಗೇ ಇರುತ್ತೆ. ಅದಕ್ಕೆ ಸ್ಟಿಚ್ ಹಾಕ್ಕೊಂಡು ಹೊಲಿಗೆ ಹಾಕ್ಕೊಂಡು ಈ ರೀತಿಯಾಗಿ ಅದು ಡ್ಯಾಮೇಜ್ ಅದು. ಬಸ್ಗಳು ಇಲ್ಲ ಅಂದರೆ ಇನ್ನೊಂದು ಗುಜ್ರಿಗೆ ಹಾಕಿ ಇನ್ನೊಂದು ತೊಗೊಂಡ್ಬೋದು. ಬಟ್ ನೋಡಿ ಮುಂಭಾಗ ಕಂಪ್ಲೀಟಾಗಿ ಅದು ನಜ್ಜುಗುಜ್ಜಾಗಿದೆ. ಬಟ್ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ.